ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11ರ ಶುಕ್ರವಾರದ ವೋಟಿಂಗ್ ರಿಸಲ್ಟ್ ಯಾವ್ಯಾವ ಕಂಟೆಸ್ಟೆಂಟ್ಸು ಯಾವ್ಯಾವ ಹಂತದಲ್ಲಿದ್ದಾರೆ, ನಿನ್ನೆಯದಕ್ಕೂ ಇವತ್ತಿಗೂ ಎಷ್ಟು ಬದಲಾವಣೆ ಇದೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಈಗ ಇವತ್ತಿನ ರಿಸಲ್ಟ್ ನೋಡೋದಾದರೆ ನಾಳೆ ಒಂದೇ ದಿನ ಇರೋದು. ನಾಳೆ ಒಂದಿನ ಅನ್ನೋಕ್ಕಿಂತ ನಾಳೆ 11 ಗಂಟೆಗೆ ಈ ವೋಟಿಂಗ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 11ರ ಅಫಿಷಿಯಲ್ ಆಗಿ ವೋಟಿಂಗ್ ಕೊನೆ ಆಗುತ್ತೆ. ಅದೇ ರೀತಿ ನಾಳೆನೇ ಗ್ರ್ಯಾಂಡ್ ಫಿನಾಲೆ ಇದೆ. ಯಾರು ಬೇಕಾದರೂ ಗೆಲ್ಬೋದು. ಭಾನುವಾರ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗಿರುವ ಸದ್ಯದ ಪ್ರಕಾರ ವೋಟಿಂಗ್ನಲ್ಲಿ ಯಾರು ಜಾಸ್ತಿ ಇದ್ದಾರೆ, ಯಾರು ಕೆಳಗಿದ್ದಾರೆ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ ಎಂದಿನಂತೆ ಹನುಮಂತನೇ ಇದ್ದಾನೆ ಅಂತ ಹೇಳ್ಬೋದು. ಎಂದು ಅಂದರೆ ಸೋಮವಾರದಿಂದ ಈ ವೋಟಿಂಗ್ ಲೈನಪ್ ಓಪನ್ ಆಯಿತು. ಅವತ್ತಿನಿಂದನೂ ಕೂಡ ಹನುಮಂತನೇ ಮೇಲಿದ್ದಾನೆ. ಅವನು ಕೂಡ ಇನ್ನೂ ಕಮ್ಮಿ ಆಗಿಲ್ಲ, ಕೆಳಗೆ ಇಳಿದಿಲ್ಲ ಅಂತಲೇ ಹೇಳ್ಬೋದು. ಎರಡನೇ ಸ್ಥಾನದಲ್ಲಿ ಈಗ ಮತ್ತೆ ರೊಟೇಷನ್ ಆಗಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ನಿನ್ನೆ ತನಕ ಮೋಕ್ಷಿತಾ ಪೈ ಅವರು ಎರಡನೇ ಸ್ಥಾನದಲ್ಲಿದ್ದರು. ಆದರೆ ಈಗ ಬದಲಾವಣೆ ಆಗಿದೆ. ಮೂರನೇ ಸ್ಥಾನದಲ್ಲಿ ಅಂದರೆ ಎರಡನೇ ಸ್ಥಾನದಲ್ಲಿ ಈಗ ತ್ರಿವಿಕ್ರಮ್ ಅವರು ಇದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಮೂರನೇ ಸ್ಥಾನದಲ್ಲಿ ಮೋಕ್ಷಿತಾ ಪೈ ಅವರು ಈ ಜಾಗದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಈಗ ರೊಟೇಷನ್ ಆಗಿ ಇಬ್ಬರಲ್ಲೂ ಕೂಡ ರೊಟೇಷನ್ ಆಗಿದೆ. ಅದೇ ರೀತಿ ನಾಲ್ಕನೇ ಸ್ಥಾನ ಉಗ್ರಂ ಮಂಜು ಅವರು ಇದ್ದಾರೆ ಅಂತ ಹೇಳ್ಬೋದು. ನಾಲ್ಕನೇ ಸ್ಥಾನದಲ್ಲಂತೂ ಉಗ್ರಂ ಮಂಜು ಅವರು ಇದ್ದಾರೆ. ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಿಲ್ಲ ಅಂತಲೇ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟ್ ಎರಡು ಕಂಟೆಸ್ಟೆಂಟ್ಸ್ ಕಡೆ ನೋಡಿದ್ರೆ ಇಲ್ಲಿ ನೋಡೋದಾದ್ರೆ ನಾವು ಭವ್ಯ ಗೌಡರನ್ನ ನೋಡ್ತೀವಿ ಅಂತ ಹೇಳ್ಬೋದು. ಭವ್ಯ ಗೌಡರು ಕೂಡ ಇಲ್ಲಿ ಕೆಳಗಿದ್ರು, ಈಗ ಮತ್ತೆ ಮೇಲ್ ಬಂದಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಭವ್ಯ ಗೌಡರಿಗೆ ಜಾಸ್ತಿ ಓಟ್ ಬರ್ತಾ ಇಲ್ಲ. ಬಂದರೂ ಕೂಡ ಅಂದರೆ 5 ಮತ್ತು 6 ಈ ರೊಟೇಷನಲ್ಲಿ ಆಗ್ತಿದೆ ಬಿಟ್ಟರೆ 4ನೇ ಸ್ಥಾನದಲ್ಲೂ ಬದಲಾವಣೆ ಆಗ್ತಾ ಇಲ್ಲ. ಭವ್ಯ ಗೌಡರು ಕೂಡ ಮೇಲ್ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಸಪೋರ್ಟ್ ಇದ್ದರೂ ಕೂಡ ಅಷ್ಟು ಸಪೋರ್ಟ್ ಸಿಗ್ತಾ ಇಲ್ಲ. ನೆಗೆಟಿವ್ ಆಗಿ ಪೋರ್ಟ್ರೇ ಆಗಿದ್ದಾರೆ ಬಿಗ್ ಬಾಸ್ ಸೀಸನ್ 11ರಲ್ಲಿ. ಅದಕ್ಕೆ ಆ ಕಾರಣಕ್ಕೋಸ್ಕರ ಈ ಸೀಸನ್ ಅಂದರೆ ಈ ಸೀಸನ್ನ ಕೊನೆ ವೋಟಿಂಗ್ನಲ್ಲಿ ಅವ್ರಿಗೆ ಕಡಿಮೆ ಬರ್ತಿದೆ. ಇನ್ನು ಕಟ್ಟಕಡೆಯ ಕೊನೆಯ ಕಂಟೆಸ್ಟೆಂಟ್ಸ್ ಕಡಿಮೆ ಓಟ್ ಬರ್ತಿರೋದು ಅದು ರಜತ್ ಅವರಿಗೆ ಅಂತ ಹೇಳ್ಬೋದು. ರಜತ್ ಅವರು ಕಡಿಮೆ ಓಟ್ ಬರ್ತಾ ಇರೋದೇ ಅವರಿಗೆ ಅವ್ರು ಮಾಡಿರೋ ಒಂದಿಷ್ಟು ತಪ್ಪಿನಿಂದ ಅಂತ ಹೇಳ್ಬೋದು. ಈ ವಾರ ಇನ್ನೂ ತಪ್ಪು ಮಾಡಿದ್ದಾರೆ. ಯಾಕಪ್ಪ ಅಂದರೆ ಜಗಳ ಆಗಿಲ್ಲ ಕೂಡ ನಿಜ, ಆದರೆ ಅಲ್ಲಿ ನಡೆದಿರೋದೇ ಬೇರೆ. ಮಂಜು ಅವ್ರ ಬಗ್ಗೆ ಟಾಂಟ್ ಮಾಡೋದಾಗಿರಲಿ, ಹನುಮಂತನ ಬಗ್ಗೆ ಟಾಂಟ್ ಮಾಡೋದಾಗಿರಲಿ, ಇದರಿಂದ ಜನಗಳಿಗೂ ಮನಸ್ಸಿಗೂ ಕೂಡ ಬೇಜಾರಾಗಿದೆ. ಯಾವುದೇ ಕಾರಣಕ್ಕೂ ರಜತ್ ಗೆಲ್ಲಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಹನುಮಂತನ ಗೆಲ್ಲಿಸ್ಬೇಕು ಅನ್ನೋ ಒಂದು ಇಂಟೆಂಟಿಂದ ಜನಗಳು ರಜತಿಗೆ ಓಟ್ ಕಮ್ಮಿ ಮಾಡ್ತಾ ಇದ್ದಾರೆ, ಹನುಮಂತನಿಗೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಅಭಿಪ್ರಾಯ ಏನು? ಯಾರು ಗೆಲ್ಲಬೇಕು ಬಿಗ್ ಬಾಸ್ ಸೀಸನ್ 11ನ? ನನ್ನದು ಕಮೆಂಟ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಸ್ನೇಹಿತರೆ.